ನಮಸ್ಕಾರ ಪವರ್ ಟಿವಿಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2023ರಲ್ಲಿ ಕೈ ಸರ್ಕಾರ ಜಾರಿಗೆ ಬರುವಂತ ಹೊತ್ತಿನಲ್ಲಿ ಕೆಲ ಭರವಸೆಗಳನ್ನ ಕೊಡ್ತು. ಅದು ಗ್ಯಾರಂಟಿ ಭರವಸೆ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು. ವರ್ಕೌಟ್ ಕೂಡ ಆಯ್ತು. ಆದ್ರೆ ಬರ್ತಾ ಬರ್ತಾ ಕೆಲವೊಂದಷ್ಟು ಯೋಜನೆಗಳನ್ನ ಮೂಲೆ ಗುಂಪು ಮಾಡಿದ್ರೆ ಇದ್ದಂತ ಯೋಜನೆಗಳನ್ನ ಸರಿಯಾಗಿ ತೆಗೆದುಕೊಂಡು ಹೋಗೋದಕ್ಕೆ ಸರ್ಕಾರದ ಹತ್ರ ಆಗ್ತಾ ಇಲ್ಲ. ಸಂಬಂಧಪಟ್ಟ ಹಾಗೆ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ತಗೊಂಡು ಬಂದಿದೆ. ಎಲ್ಲ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ಇನ್ನು ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆಗೆ ಮೆಗಾ ಸರ್ಜರಿ ಆಗಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಭಾರಿ ದುರ್ಬಳಕೆಯ ಆರೋಪ ಕೇಳಿ ಬರ್ತಾ ಇದೆ. ದುರ್ಬಳಕೆ ತಡೆಗೆ ಮತ್ತೆ ಅರ್ಜಿ ಸಲ್ಲಿಸೋದು ಕಡ್ಡಾಯ. ಮತ್ತೆ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಯಜಮಾನಿ ಖಾತೆಗೆ 2,000 ರೂಪಾಯಿ ಬರುತ್ತೆ. ಇಲ್ಲಿವರೆಗೂ 4 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆ ರದ್ದಾಗಿದೆ. ಸರ್ಕಾರದ ಗ್ಯಾರಂಟಿಯ ಬಗ್ಗೆ ಮಹಿಳೆಯರು ಏನಂತಾರೆ? ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ ಫ್ರೀ ಯೋಜನೆಗೆ ಕೊಕ್ಕೆ ಬೀಳತ್ತಾ? ರಾಜ್ಯಾದ್ಯಂತ ಪವರ್ ಟಿವಿಯ ಗ್ಯಾರಂಟಿ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗಿತ್ತು. ಇನ್ನು ಪವರ್ ಟಿವಿಯಲ್ಲಿ ಗ್ಯಾರಂಟಿ ಸರ್ಜರಿಯ ಗ್ರೌಂಡ್ ರಿಪೋರ್ಟ್ ಕೂಡ ಇದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಸರ್ಕಾರ ಜಾರಿಗೆ ಬರೋದಕ್ಕೆ ಅಥವಾ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಗ್ಯಾರಂಟಿ ಯೋಜನೆಗಳು ಬ್ರಹ್ಮಾಸ್ತ್ರದ ರೀತಿಯಲ್ಲಿ ವರ್ಕ್ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ 5 ಯೋಜನೆಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪೂರ್ಣ ಪ್ರಮಾಣದಲ್ಲಿ ವರ್ಕಿಂಗ್ ನಲ್ಲಿ ಇರೋದು ಅಂದ್ರೆ ಶಕ್ತಿ ಯೋಜನೆಯನ್ನ ಬಿಟ್ಟು ಅಲ್ಲಲ್ಲಿ ಎಡುತ್ತಾ ಕುಂಟುತ್ತಾ ಸಾಕ್ತಾ ಇದೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ. ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೃತರನ್ನ ಜೊತೆಗೆ ಯಾರ್ಯಾರು ಅನರ್ಹರಿದ್ದಾರೆ ಅವರನ್ನೆಲ್ಲ ಕೂಡ ಡಿಲೀಟ್ ಮಾಡುವಂತ ಕೆಲಸ. ಆದರೆ ಯಾವುದೇ ಕಾರಣಕ್ಕೂ ಯೋಜನೆಯಿಂದ ನಾವು ಹಿಂದೇಟು ಹಾಕೋದಿಲ್ಲ ಅನ್ನೋದಾಗಿ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆ ಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಹಣ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ವಿಪಕ್ಷಗಳ ಟೀಕೆ. ಸಂಬಂಧಪಟ್ಟ ಹಾಗೆ ಪವರ್ ಟಿವಿಯಲ್ಲಿ ಗ್ಯಾರಂಟಿ ಸರ್ಜರಿಯ ಗ್ರೌಂಡ್ ರಿಪೋರ್ಟ್ ಕೂಡ ಸಿಕ್ಕಿದೆ. ಇನ್ನು ಪವರ್ ಟಿವಿಯಲ್ಲಿ ಈ ಗ್ಯಾರಂಟಿಯ ಯೋಜನೆಯ ಕುರಿತಾಗಿ ಸರ್ಜರಿಯ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿಕೊಂಡು ಬಂದಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಜನ ಏನಂತಾರೆ, ಸ್ಥಳೀಯರು ಏನಂತಾರೆ, ಕೆಲ ರಿಪೋರ್ಟ್ ಇದೆ. ಚಾಮರಾಜನಗರದಲ್ಲಿ ಹಾಗಾದ್ರೆ ಸ್ಥಳೀಯರು ಏನಂದ್ರು, ಹಾಗೆ ಫಲಾನುಭವಿಗಳು ಏನಂದ್ರು, ಒಮ್ಮೆ ನೋಡ್ಕೊಂಡು ಬನ್ನಿ. 2023ರ ಸಾರ್ವತ್ರಿಕ ಚುನಾವಣೆ ಅಂದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇದೇ ಕಾಂಗ್ರೆಸ್ನ ನೇತೃತ್ವದ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಘೋಷಣೆಗಳು ಮಾಡಿದ ತಕ್ಷಣ ಅವ್ರ ಸರ್ಕಾರ ಬಂತು, ಜನರಿಗೆ ಏನು ಆ ಗ್ಯಾರಂಟಿ ಸ್ಕೀಮಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಓಟ್ ಹಾಕಿದ ನಂತರ ಆ ಸರ್ಕಾರ ಬಂತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಅವರು ಮುಖ್ಯಮಂತ್ರಿ ಆದ ನಂತರ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿ 3 ವರ್ಷಗಳ ಕಾಲ ನಡೆದಿದೆ. 2020 ಮಾನ್ಯ ಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ಗ್ಯಾರಂಟಿ ಸ್ಕೀಮ್ಗಳನ್ನು 5 ವರ್ಷಗಳ ಕಾಲ ಕೊಡ್ತೀನಿ ಅಂತ ಇದ್ರ ಬಗ್ಗೆ ಮಾತಾಡಿದರು. ಆಶ್ವಾಸನೆ ಕೊಟ್ಟಂಗೆ 5 ವರ್ಷಗಳ ಕಾಲನೂ ಕೂಡ ಇದನ್ನು ಚಾಲ್ತಿಯಲ್ಲಿ ಇರಬೇಕು. ಯಾಕಂತಂದರೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಭಾರ ನಮ್ಮ ರಾಜ್ಯ ಸರ್ಕಾರದಲ್ಲಿ ತುಂಬ ರಾಜ್ಯ ಸರ್ಕಾರದಲ್ಲಿ ಅನ್ಯಾಯಗಳಾಗ್ತಿದೆ ಫಲಾನುಭವಿಗಳಿಗೆ. ಯಾಕಂತಂದರೆ ರಾಜ್ಯ ಸರ್ಕಾರ ತುಂಬ ದಿವಾಳಿ ಮಾಡ್ತಿದೆ. ಈ ಫ್ರೀ ಸ್ಕೀಮ್ ಕೊಟ್ಬಿಟ್ಟು ತುಂಬ ಎಲ್ಲ ಪೀಪಲ್ಗಳಿಗಾಗಲಿ ಮತ್ತು ನಮ್ಮ ಸ್ಟೂಡೆಂಟ್ಗಳಿಗಾಗಲಿ ಯಾವುದೇ ಉಪಯೋಗ ಆಗ್ತಾಯಿಲ್ಲ. ಯಾಕಂದರೆ ಈ ಫ್ರೀ ಸ್ಕೀಮಿಂದ ಜನ ದಾರಿ ತಪ್ತಾ ಇದ್ದಾರೆ. ಬಟ್ ವಿದ್ಯಾರ್ಥಿಗಳಿಗೂ ತುಂಬ ಕಷ್ಟ ಆಗ್ತಿದೆ. ಈ ಗ್ಯಾರಂಟಿ ಸ್ಕೀಮ್ ಸರ್ಕಾರದವರು ಈಗ ವ್ಯವಸ್ಥೆ ನಡೆಸ್ತಿರುವ ಹಾಗೆ ಮುಂದೇನೂ ಡಿ.ಕೆ. ಶಿವಕುಮಾರ್ ಅವರವರು ನೇರವಾಗಿ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಜನಗಳಿಗೆ ಸಹಕಾರವಾಗಿ ಕೆಲವು ನಿಯಮಗಳನ್ನು ಅನುಸರಿಸಿ ವ್ಯವಸ್ಥೆ ಮಾಡಿ ಎಲ್ಲನೂ ಅನುಕೂಲ ಮಾಡಿ ದೇವರಿಗೆ ಮತ್ತು ನಮ್ಮಂಥ ಬಡವರುಗಳು, ವಾತಾವರಣಗಳು, ಹಿಂದುಳಿದ ಜನಾಂಗಗಳು ಇಂಥವ್ರುಗಳಿಗೆಲ್ಲ ಸಹಕಾರ ಮಾಡಿ ಕೆಲವು ವಿಷಯಗಳನ್ನೆಲ್ಲ ಅನುಸರಿಸಿ ವ್ಯವಸ್ಥೆ ಮಾಡಿಕೊಡಬೇಕಾಗಿ ನಾನು ಕೇಳಿಕೊಡ್ತಾ ಇದ್ದೀನಿ. ಏನು ರಾಜ್ಯ ಸರ್ಕಾರ ಇತ್ತೀಚೆಗೆ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಮತ್ತು ಸಾರ್ವಜನಿಕರು ಅರ್ಜಿ ಹಾಕಬೇಕು ಮತ್ತು ನೀವು ಅದನ್ನೆಲ್ಲ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಹೇಳ್ತಿದೆ. ಇದು ಆಗಬಾರ್ದಾಗಿತ್ತು. ಯಾಕೆಂತಂದ್ರೆ ಹಿಂದೆ ಸರ್ಕಾರ ಈಗಾಗಲೇ ಒಂದು ಸರಿ ಗ್ಯಾರಂಟಿ ಸ್ಕೀಮ್ನ ಕೊಟ್ಟಿದ್ದಾರೆ. ಭಾಳಷ್ಟು ಫಲಾನುಭವಿಗಳು ಅದನ್ನು ತೆಗೆದುಕೊಂಡಿದ್ದಾರೆ. ಈಗ ನೀವು ಅವ್ರು ತಗೊಂಡ ಮೇಲೆ ತಿರ್ಗಿ ಅದಕ್ಕೆ ಪರಿಷ್ಕರಣೆ ತೆಗಬೇಕು ಅಂತ ಹೇಳ್ತಿರೋದು. ಏನು ಹಿಂದೆ ಸಿದ್ದರಾಮಯ್ಯನವರು ಯಾವ ರೀತಿಯ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟಿದ್ರು
ಅದನ್ನು ಡಿ ಕೆ ಶಿವಕುಮಾರ್ ಅವರು ಯಥಾವತ್ತಾಗಿ ಜಾರಿ ಮಾಡಬೇಕಾಯ್ತು. ಅದನ್ನು ಮುಟ್ಬಿಟ್ಟು ಈಗ ಪರಿಷ್ಕರಣೆ ಮಾಡಿ ಇನ್ನೊಂದ್ಸರಿ ಅರ್ಜಿ ಹಾಕಳಿ ಅಂತಕ್ಕಂಥದ್ದು ಸರಿಯಲ್ಲ. ಅದು ಅದು ನಾಳೆ ಮುಂದೆ ಏನಾಗುತ್ತೆ ಅಂತಂದರೆ ನಿಮ್ಮ ಸರ್ಕಾರದ ಮೇಲೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪರಿಷ್ಕರಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಾರ್ವಜನಿಕರು ಗೊಂದಲದಲ್ಲಿದ್ದಾರೆ. ಮತ್ತು 5 ವರ್ಷ ಸರ್ಕಾರ ನಡೆಸೋ ಸಂದರ್ಭದಲ್ಲಿ ಅವರು 5 ಗ್ಯಾರಂಟಿಗಳನ್ನ ಕೊಡ್ತೀವಿ, ನಮಗೆ ಆಶೀರ್ವಾದ ಮಾಡಿ ಅಂತೇಳಿ ಜನ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ. 3 ವರ್ಷಗಳ ಸಿದ್ದರಾಮಯ್ಯ ಅವರು ನಡೆಸಿ ಈಗ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡ ನಂತರ ಈ ಪರಿಷ್ಕರಣೆ ವಿಚಾರ ಇಲ್ಲಿ ಬಂದಿದೆ. ಇದರಿಂದ ಸಾರ್ವಜನಿಕರು ಪಾಪ ಆತಂಕ ಒಳಗಾಗಿದ್ದಾರೆ. ನಿಜ, ನೀವು ಸೊತ್ತಾಗಿರೋರಿಗೆ ದುಡ್ಡು ಹೋಗ್ತದೆ ಅನ್ನೋದು ಅದೊಂದು ಮಾಡ್ತೀರಿ, ಬಟ್ ನಿಮ್ಮದೇ ಅಧಿಕಾರಿಗಳನ್ನ ಬಿಟ್ಟು ನೀವು ಅದನ್ನು ಪರಿಶೀಲನೆ ಮಾಡ್ಬೋದಾಯಿತು. ಏನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪರಿಷ್ಕರಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಾರ್ವಜನಿಕರು ಗೊಂದಲ. ಗಮನಿಸ್ತಾ ಇದ್ರಿ, ಚಾಮರಾಜನಗರದ ಜನ ಏನಂತ ಹೇಳ್ತಾ ಇದ್ರು ಯೋಜನೆಯ ಕುರಿತಾಗಿ ಅಂತ. ಇನ್ನು ಗದಗದ ಜನ ಕೂಡ ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಹಣ ಎಲ್ಲ ಬಂದದ ಖರೆ ಜಾಸ್ತಿ ಜನರಿಗೆ ಅದು ವೇಸ್ಟ್ ಆಗ್ಲಿಕ್ಕತ್ತದ. ಸತ್ತವ್ರ ಹೆಸರಲ್ಲೇ ಅದೆಲ್ಲ ಇದು ವೇಸ್ಟ್ ಆದರೆ ಅದನ್ನು ಏನು ಮಾಡಬೇಕು ಜನರು? ಅವ್ರು ಕಾಂಗ್ರೆಸ್ ಇದ್ರವ್ರು ತೊಗೊಂಡಾರದು, ಕೆಲವು ಮಂದಿ ಎಲ್ಲರೂ ರಿಟರ್ನ್ ತೊಗೊಂಡಾರದು ವೇಸ್ಟ್ ಆಗಬಾರ್ದು. ಅವ್ರೇನೋ ಬಡವರಿಗೆ ಒಂದೇನೋ ಹೆಲ್ಪ್ ಆಗಲಿ ಅಂತೇಳಿ ಒಂದು ಕಾಂಗ್ರೆಸ್ಸಿಂದ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಎಲ್ಲರೂ ಇದನ್ನು ಮಾಡ್ಯಾರ. ಆದರೆ ಅದರಿಂದ ಬಡವರಿಗೆ ಅನುಕೂಲ ಆಗಬೇಕು, ಅದಕ್ಕೆ ಆ ಟೈಪ್ ಮಾಡಬೇಕದು. ಇಷ್ಟ ಹೇಳೋದು ಮತ್ತೇನೂ ಇಲ್ಲ. ಅದು ಮರಣ ಮಾಡೋದು ಸರಿ, ಯಾಕಂದ್ರೆ ಅದು ಮುಂದೆ ಈಗ ಹಿಂದೆ ತಪ್ಪಾಗ್ಯದ. ಜನರು ಇದನ್ನು ಮಾಡ್ಯಾರ, ಅದು ಮುಂದೆ ಹಂಗೆ ಆ ಥರ ಆಗಬಾರ್ದು. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ, ಯುವ ನಿಧಿ, ಶಕ್ತಿ ಯೋಜನೆ, ಹೀಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತೊಗೊಂಬಂದ್ರೆ ಅದು ತುಂಬ ಒಳ್ಳೆಯದು. ಯಾಕಂದ್ರೆ ಬಡ ಜನರಿಗೆ ಒಳ್ಳೆಯ ಒಂದು ಅವ್ರಿಗೆ ಅನುಕೂಲ ಆಗಿತ್ತು ಇವೆಲ್ಲ ಯೋಜನೆಗಳು ಜಾರಿಗೆ ತೊಗೊಂಬಂದಿದ್ದಕ್ಕೆ. ಆದರೆ ಈ ಗ್ಯಾರಂಟಿ ಯೋಜನೆ ಒಳಗೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಒಳಗೆ ಭಾಳ ಇದು ಆಗ್ಯದ ಅಂತ ಹೇಳಿದರು. ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದರು, ಏನೋ ಅಮೌಂಟ್ ಕೋಟಿ ಹಗರಣ ಆಗ್ಯದ ಹಂಗೆ ಹಿಂಗೆ ಅಂತಂದು. ಅದು ಸತ್ಯಾಗಿರ್ಬೋದು. 5 ಯೋಜನೆಗಳನ್ನು ಮಾಡಿದ್ದಾರೆ. ಅದು ಗೃಹಜ್ಯೋತಿನೂ ಆಗಿರ್ಬೋದು, ಗೃಹಲಕ್ಷ್ಮಿನೂ ಆಗಿರ್ಬೋದು, ಯುವ ನಿಧಿನೂ ಆಗಿರ್ಬೋದು. ಆದರೆ ಇವು ಖಾತೆಯಲ್ಲಿ ಅಂದರೆ ಬೇರೆ ಬೇರೆ ಖಾತೆಯಲ್ಲಿ ಅಮೌಂಟ್ ಹೊಂಟಿದೆ ಅಂತಂದು ಪರಿಶೀಲನೆ ಮಾಡಾಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಕೈ ಜೋಡಿಸಿ ಅದು ಎಲ್ಲೆಲ್ಲಿ ಅಮೌಂಟ್ ಹೊಂಟಿದೆ ಅಂತಂದು ಒಂದು ಬಡವರಿಗೆ ಒಂದು ಸಹಾಯ ಆಗಲಿ ಅಂತಂತಂದು ಡಿ ಕೆ ಶಿವಕುಮಾರ್ ಒಂದು ಒಳ್ಳೆಯ ಅಭಿಪ್ರಾಯ ತಗೊಂಡಿದ್ದಾರೆ. ಅದಕ್ಕಾಗಿ ಅದು ಖಾತೆಯಲ್ಲಿ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಮುಖ್ಯಮಂತ್ರಿ ಆಗಿದ್ದು ನಮಗೆ ಬಹಳ ಖುಷಿಯಾಗಿದೆ. ಮಾಜಿ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಸಾಕಷ್ಟು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅವರು ತಂದಿದ್ದರು. ಆ ಯೋಜನೆಗಳು ಈ ಸದ್ಯಕ್ಕೆ ಅದಾವ್ರಿ. ಮುಂದೆ ಈ ಯೋಜನೆಗಳು ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಈ ಯೋಜನೆಗಳನ್ನು ಮತ್ತೆ ನೀವು ಸಹಿತ ಹೆಚ್ಚಿನ ರೀತಿಯಲ್ಲಿ ಜಾರಿಗೊಳಿಸಬೇಕಂತೆ ಈ ಒಂದು ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ಪಂಚ ಗ್ಯಾರಂಟಿಯಲ್ಲಿ ಸಾಕಷ್ಟು ಯೋಜನೆಗಳು ಕೆಲವೊಬ್ಬರಿಗೆ ಫಲಾನುಭವಿಗಳಿಗೆ ತಲುಪುತ್ತವೆ, ಕೆಲವು ಫಲಾನುಭವಿಗಳು ತಲುಪ್ತಾ ಇಲ್ಲ. ಅದನ್ನು ನೀವು ಎಲ್ಲರಿಗೂ ಈ ಒಂದು ಯೋಜನೆಯನ್ನು ವಿಶ್ಲೇಷಿಸಿ ಎಲ್ಲರಿಗೂ ಸಹಿತ ನೀವು ಈ ಯೋಜನೆಯಿಂದ ಬರುವಂಥ ಎಲ್ಲ ಫಲಗಳನ್ನು. ಶಿವಕುಮಾರ್ ಸರ್ ಹೇಳಿರೋ ಪ್ರಕಾರ ಇದು ಅಮೌಂಟ್ ಏನೈತಿ ಗೃಹಲಕ್ಷ್ಮಿ ಅಮೌಂಟ್ ಕರೆಕ್ಟಪ್ ಇದು ಏನದು ಸತ್ತವ್ರಿಗೆಲ್ಲ ಹೋಗಾಕತ್ತೈತಿ, ಅದು ನಿಜ ರೀ. ಅದು ಗೃಹಲಕ್ಷ್ಮಿ ರೊಕ್ಕ ಅಂತ ಯಾಕೆ ಮಹಿಳೆಯರಿಗೆ ಅಂತ ಮಾಡ್ಯಾರ ಅಂದ್ರೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ಯಾರಿ. ಅದನ್ನು ದುರುಪಯೋಗ ಮಾಡ್ಕೋಬಾರ್ದು ಜನ. ತೀರ್ಕೊಂಡಾರ ಮನೆಯಲ್ಲಿ ಅತ್ತಿಗೆ ಬರ್ತಿತ್ತು, ಅತ್ತಿ ತೀರ್ಕೊಂಡ ನಂತರ ಹೋಗಿ ದಾಖಲಾತಿ ಇದ್ರದ್ದು ಮರಣೋತ್ತರ ಎಲ್ಲ ಕೊಟ್ಟು ಅದ್ರದ್ದು ಒಂದು ಬ್ಯಾಂಕ್ ಅಕೌಂಟಿಗೆ ಹೇಳಿ ಸ್ಟಾಪ್ ಮಾಡಿಸಿ ಸರಳ ತಮ್ಮ ಸೊಸಿಗೆ ಬರೋಂಗೆ ಮಾಡ್ಕೋಬೇಕು. ಹಂಗಂತ ಅದನ್ನು ಕಂಟಿನ್ಯೂ ಇಟ್ಕೊಂಡು ಅತ್ತಿದ್ದು ಬರಾತೈತಿ, ಅತ್ತಿ ಸತ್ತಿದ್ದು ಹೇಳಲಾರ್ದ ಇದೆಲ್ಲ ಮೋಸ ಮಾಡೋದು ಸರಿ ಅನಿಸಲ್ಲ ಜನಕ್ಕೆ. ಜನ ಇದನ್ನು ಪರಿಗಣಿಸ್ಕೊಂಡು ಗದಗ ಜಿಲ್ಲೆಯ ಹೆಣ್ಣು ಮಕ್ಕಳು ಹೇಳ್ತಾ ಇದ್ರು ಯೋಜನೆಗಳನ್ನ ವಿಶ್ಲೇಷಣೆ ಮಾಡಿ ತಲುಪುವವರಿಗೆ ತಲುಪಿಸಿ ಅಂತ. ಇನ್ನು ಹಾಸನದಲ್ಲೂ ಕೂಡ ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಮಾಡಿ ಮಾಡಕ್ಕಾಗುತ್ತಾ? ಅಷ್ಟು ಕೊಡ್ತೇವೆ ಮಕ್ಕಳಿಗೆ ಮಾಡಬೇಕು ಅಂತ ಆ ಥರ ಜನ ಮಾಡೋದು ನೋಡಿ ಇದು ಮಾಡ್ತಾರೆ. ನಾವು ಕೊಡಿ ಅಂತ ನಾವು ಯಾರು ಮಾಡಿದ್ದಾರೆ. ಇವಾಗ ಮುಂದರ್ಸ್ಗೆ ಎಲ್ಲ ಒಳ್ಳೇದಲ್ಲ ಸರ್. ಈಗ ಹೆಂಗೋ ಹೆಣ್ಮಕ್ಳು ಕೊಡ್ತಾ ಇದ್ದೀರಲ್ವಾ, ಅದು ಕೊಟ್ರೆ ಈಗ ಕೂಲಿ ನಾಲಿ ಮಾಡ್ಕೊಂಡು ತಿಂತಾ ಇರ್ತೇವೆ. ಆ ಕೂಲಿ ಕೊಡ್ಬೇಕು, ಹೋಗ್ಬೇಕು, ಸರ್ವರ್ ಇರಬೇಕಲ್ಲ. ಏನು ತೊಂದರೆ ತಾಪತ್ರಗಳು, ಮಕ್ಕಳು ಈ ಸ್ಕೂಲಿಗೆ ಕಳಿಸ್ಬೇಕು, ಅದೆಲ್ಲ ಒಂದು ಸ್ವಲ್ಪ ತಾಪತ್ರ ಇರ್ತಿದೆ. ಈಗ ಮೊದಲು ಹಿಂದೆ ಹೆಂಗ್ ಮಾಡ್ತಾ ಇದ್ರೆ ಹಂಗೆ ಮಾಡಿ ಕೊಟ್ರೆ ಒಳ್ಳೇದಲ್ವ ಸರ್. ಅರ್ಜಿ ಗಿರ್ಜಿ ಎಲ್ಲ ಬೇಕಿಲ್ಲ ಸರ್. ಮರ್ಜಿ ಹಾಕಕ್ ಹೋದ್ರೆ ದಿನಗಟ್ಟಲೆ ಹಾಕಿ ಬಿಟ್ಟಿರ್ಬೇಕು. ಈಗ ವ್ಯಾಪಾರ ಮಾಡ್ತಾ ಇರ್ತವೆ, ಅವಕ್ಕೂ ತಾಪತ್ರ. ಎಲ್ಲ ಕೂಲಿ ಬಿಟ್ಟು ಅಲ್ಲೂ
ಹೋದ ಅಲ್ಲಿ ಆಫೀಸಲ್ಲಿ ಒಂದು ಇದು ಮಾಡ್ಕೊಂಡು ಈಗ ನಾವು ಯಾವುದೋ ಒಂದು ಆಫೀಸಿಗೆ ಬಂದಿದ್ವಿ, ಈಗೆಲ್ಲ ಮಧ್ಯಾಹ್ನ ಬನ್ನಿ ಅಂತ ಈಗ ಕುಂತಿದ್ವಿ ನೋಡಿ, ಹಿಂಗಾಗುತ್ತೆ ಸರ್. ಈಗ ಕೂಲಿ ಹೋಗ್ಬೇಕು, ಎಲ್ಲರೂ ಒಂದು ಕೆಲಸ ಮಾಡ್ಬೇಕು, ಏನೋ ಮಾಡಿದ್ರೆ ಒಂಚೂರು ಹೊಟ್ಟೆ ಮಾಡಲ್ವಾ, ಏನೋ ಒಂದು ಮಾಡ್ಕೊಂಡು ಜೀವನ. ಇಲ್ಲ ಫಸ್ಟೇ ಸರಿ ಇತ್ತು ನಮಗೆ. ಈಗ ಒಪ್ಪತ್ತೆಲ್ಲ ಎಲ್ಲರೂ ಕೆಲಸ ಬಂದು ಇಟ್ಕೊಳಕ್ಕಾಗಲ್ಲ. ಮದ್ದು ಕೊಡ್ತಾ ಇದ್ದಿದ್ದೆ ಸರಿ ಇತ್ತು ನಮಗೆ, ಅದೇ ಸರಿ ಅನಿಸಿದೆ. ಮತ್ತೆ ಈಗ ಎಲ್ಲ ಬಂದು ಇಟ್ಕೊಂಡ್ರೆ ಒಂದು ದಿವಸ ಎಲ್ಲ ಆಗುತ್ತೆ, ಒಂದು 70 ಆಗುತ್ತೆ, ನಿಂತು ಅಲ್ಲೆಲ್ಲ ಬಂದು ನಿಲ್ಲಕ್ಕಾಗಲ್ಲ. ಮದ್ದಿಗೆ ಸರಿ ಅನಿಸುತ್ತೆ ನಮಗೆ. ಅರ್ಜಿ ಹಾಕಕ್ಕಾಗಲ್ಲ ಮತ್ತೆ ಕಟ್ಟಿದ್ರೆ ಮರಿ ಮತ್ತೆ ಲೈಟ್ಗಳಲ್ಲಿ ಕಳಿಸ್ತಾರೆ, ನಾವು ಕಟ್ಟಿ ಇದು ಮಾಡ್ತೀವಿ, ಏನು ಮಾಡೋಕ್ಕಾಗುತ್ತೆ, ಕಟ್ಟಲೇಬೇಕಲ್ಲ ಅಂತ ಮಾಡಿ. ಸರ್ಕಾರ ಚೇಂಜ್ ಆಗಿಲ್ಲ, ಬರೀ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ, ಆದರೂ ಯಾಕೆ ಈ ಥರ ಅಂತ ಅದನ್ನು ಮಾಡ್ತಾರೆ ಅಂತ DK ಸರ್ ಇದು ಮಾಡ್ತಾರೆ, ಮಾಡಲೇಬೇಕಲ್ಲ. ಅರ್ಜಿ ಹಾಕಬೇಕು ಅಂತ ಬೇಡ ಅಂತನಾ? ಹಾಸನದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ಒಂದಷ್ಟು ಜನ ಮಾತನಾಡ್ತಾ ಇದ್ರು ಬೇಡ ಮತ್ತೆ ಅರ್ಜಿ ಅಂತ. ಆದರೆ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸೋದಿಲ್ಲ ಅಂತ ಈಗಾಗಲೇ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಮಂಡ್ಯದಲ್ಲೂ ಕೂಡ ಸ್ಥಳೀಯರು ಮಾತನಾಡಿದ್ದಾರೆ. ಯೋಜನೆಯ ಬಗ್ಗೆ ನೋಡ್ಕೊಂಡು ಬನ್ನಿ. ಸರ್, ಈಗ ರಾಜ್ಯ ಸರ್ಕಾರ ಮತ್ತೆ ಒಂದು ಪಂಚ ಗ್ಯಾರಂಟಿಯ ಪರಿಷ್ಕರಣೆ ಅಂತದ್ದು ಒಂದು ಕೈಗೊಂಡಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಪರಿಷ್ಕರಣೆ ಫಸ್ಟೇ ಮಾಡಿದಾರೆ, ಅದನ್ನ ಈಗ ಅವಶ್ಯಕತೆ ಏನಿಲ್ಲ, ಮಾಡುವಂತ ಅವಶ್ಯಕತೆ ಏನಿಲ್ಲ. ಮತ್ತೆ ಅದು ಯಥಾಸ್ಥಿತಿ ಏನಿದೆ ಅದನ್ನೇ ಕಾಯ್ಕೊಂಡು ಇರಿಸ್ಕೋಬೇಕು, ಅವಶ್ಯಕತೆ ಇರಲ್ಲ ಸರ್. ಯೋಜನೆ ಒಳ್ಳೆ ಯೋಜನೆ ಅಂತೀರಾ? ಯೋಜನೆ ಒಳ್ಳೆ ಯೋಜನೆನೆ, ಆದ್ರೆ ಇದಕ್ಕಿಂತ ಏನಾದ್ರು ಹಿರಿಯರಿಗೆ ಕೊಟ್ಟಿದ್ರೆ ತುಂಬಾ. ಅರ್ಜಿ ಇದೆಲ್ಲ ತೆಪ್ಪುಸ ಇದೆ, ತಿರ್ಗದ್ ಮತ್ತೆ ಮತ್ತೆ ಅರ್ಜಿ ಹಾಕೋದೆಲ್ಲ ತೆಪ್ಪುಸ. ಈಗ ಗೊತ್ತಾರಂಗೆ ಬಂದ್ರೆ ನಮ್ಗೆ ಅನುಕೂಲ. ಸುಮ್ನೆ ಅರ್ಜಿ ಹಾಕೋದು, ಜನಗಳಿಗೆ ತೊಂದರೆ ಕೊಡೋದು, ಬಂದು ಕ್ಯೂ ನಿಂತ್ಕೊಳ್ಳೋದು, ನಾನ್ ಹಾಕ್ತೀನಿ ಅಂತ ಮೇಲ್ಗಡೆ ಎಲ್ಲ ಪಜಾರ್ ಮಾಡೋದು, ಇದೆಲ್ಲ ತೆಪ್ಪುಸ. ಇದು ಇವಾಗ ಗೊತ್ತಾಯ್ದಿಯಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸಾಕು ಸರ್. ಅರ್ಜಿ ಹಾಕಲ್ಲ ಸರ್ ನಾವು, ಎಲ್ಲ ನಮ್ದು ಕರೆಕ್ಟ್ ಆಗಿ. ಆದ್ರೆ ಈಗ ಏನಂತ ಹೇಳಿದ್ರೆ, ಈಗ ನಮ್ಮ ತಾಯಿಯರೇ ಆಗ್ಲಿ, ಈಗ ಅವ್ರಿಗೆಲ್ಲ ಏಜ್ ಆಗಿದೆ, ಈಗ ಅವ್ರು ಹೋಗಿ ಅಪ್ಲಿಕೇಶನ್ ಹಾಕೋದು ತುಂಬಾ ಕಷ್ಟ ಆಗ್ತಾ ಇದೆ ಈಗಿನ ಪರಿಸ್ಥಿತಿಯಲ್ಲಿ. ಅದು ಈ ಹಿಂದೆ ಹೇಗಿತ್ತು ಹಾಗೆ ಒಂದ್ ಮಾಡ್ಕೊಟ್ಟಿದ್ರೆ ಒಳ್ಳೇದಿತ್ತು ಅಂತ ನಮ್ಮ ಅಭಿಪ್ರಾಯ. ಹಿಂದೆ ಎಲ್ಲ ಬರ್ತಿತ್ತು ಅದು ಹಿಂದೆ ಎಲ್ಲ ಬರ್ತಾ ಇದೆ ಸರ್, ಈಗ್ಲೂ ಬರ್ತಾ ಇದೆ, ಹಿಂದೆನೂ ಕೂಡ ಬರ್ತಾ ಇದೆ. ಆದ್ರೆ ಈಗ ಅವರು ಹೇಳ್ತಿರೋದೇನು, ಹೋಗಿ ಅಪ್ಲಿಕೇಶನ್ ಹಾಕಿ ಅದನ್ನ ರಿನಿವಲ್ ಮಾಡಿಸ್ಕೋಬೇಕು ಅಂತ ಈಗ ಹೇಳ್ತಾ ಇದಾರೆ. ಈಗ ರಿನಿವಲ್ ಮಾಡಿಸ್ಕೋಬೇಕು ಅಂತ ಇದ್ರೆ, ಈಗ ಶಕ್ತಿ ಇದ್ದವರು ಹೋಗ್ಬಿಟ್ಟು ಅವರು ಆಯ್ತು ನಾವು ಹೋಗಿ ಮಾಡಿಸ್ಕೊಂಡು ಅವ್ರು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು. ಮೇಡಮ್, ಗೃಹಲಕ್ಷ್ಮಿ ಬರ್ತಿದ್ಯಾ ಸರ್? ನಮ್ಮ ಅತ್ತೆಯವ್ರಿಗೆ ಬರ್ತಾ ಇದೆ. ಈಗ ಮತ್ತೆ ಬರ್ಬೇಕು ಅಂದ್ರೆ ಪರಿಷ್ಕರಣೆ ಆಗಿದೆ ಮೇಡಮ್, ಅಂದ್ರೆ ಮತ್ತೆ ಬರ್ಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು. ಅಲ್ಲ, ಅದ್ರ ಅವಶ್ಯಕತೆ ಏನ್ ಇರ್ಲಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಫಸ್ಟ್ ಎಲ್ಲಾ ತಗೊಂಡೇ ಅಲ್ವಾ ಮಾಡಿರ್ತಾರೆ. ಈಗ ಮತ್ತೆ ಹಾಕ್ಬೇಕು ಅಂದ್ರೆ ಅದ್ರಿಂದ ಏನ್ ಅವಶ್ಯಕತೆ ಇರಲ್ಲ ಅನ್ಸುತ್ತೆ. 5 ವರ್ಷದ ತನಕ ಏನ್ ಇರ್ಲಿಲ್ಲ ಅವಶ್ಯಕತೆ. ಈಗ ಪರಿಷ್ಕರಣೆ ಮಾಡೋದು ನೀವು ಬೇಡ ಅಂತ? ಹೌದು ಮೇಡಮ್. ಗೃಹಲಕ್ಷ್ಮಿ ಬರ್ತಿದ್ಯಾ ಸರ್? ನಮ್ಮ ಅತ್ತೆಯವ್ರಿಗೆ ಬರ್ತಾ ಇದೆ. ಈಗ ಮತ್ತೆ ಬರ್ಬೇಕು ಅಂದ್ರೆ ಪರಿಷ್ಕರಣೆ ಆಗಿದೆ ಮೇಡಮ್, ಅಂದ್ರೆ ಮತ್ತೆ ಬರ್ಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು. ಅಲ್ಲ, ಅದ್ರ ಅವಶ್ಯಕತೆ ಏನ್ ಇರ್ಲಿಲ್ಲ. ಕಂಟಿನ್ಯೂ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಅರ್ಜಿ ಹಾಕಿ ಅಲ್ಲಿ ನಿಂತ್ಕೊಂಡು ಅದನ್ನ ಕಾಯೋದು ಅದೆಲ್ಲ ನಮ್ಗೆ ಆಗಲ್ಲ. ಅಂದರೆ ಕೋಟ್ಯಾಂತರ ಜನ ಇದ್ದಾರೆ ಲೇಡೀಸು. ಅದು ಫಸ್ಟಲ್ಲೇ ಅವರು ಥಿಂಕ್ ಮಾಡಿ ಇದು ಮಾಡಬೇಕಾಗಿತ್ತು. ಈಗ ಮತ್ತೆ ಮತ್ತೆ ಅರ್ಜಿಗಳು ಅಂತಂದರೆ ಎಷ್ಟು ಸಲ ಅಂತ ಮಾಡ್ಸೋಕ್ಕಾಗತ್ತೆ ಹೇಳಿ? ಆಮೇಲೆ ಈಗ ಗೃಹ ಜ್ಯೋತಿ ನಿಮ್ಗೆ ಏನೋ ಆಗ್ತಿದೆ, ಅದರಿಂದ ಏನೂ ಅನುಕೂಲ ಆಗ್ತಾ ಇಲ್ಲ ಅಣ್ಣ. ನಮಗೆ 2,000 ಬಿಲ್ ಬರುತ್ತೆ. ಮಕ್ಕಳಿರೋ ಮನೆಗಳಲ್ಲಿ ಎಲ್ಲನೂ ಯೂಸ್ ಮಾಡೇ ಮಾಡ್ತೀವಿ. 200 ಯೂನಿಟ್ ಮಾತ್ರನೇ ಕೊಟ್ಬಿಟ್ರೆ ನಮಗೆ ಮಿಕ್ಕಿದೆಲ್ಲ ಯೂಸ್ ಆಗಲೇಬೇಕಲ್ವಾ? ಯೂಸ್ ಆಗೋದ್ರಿಂದನೇ ನಮಗೆ 2 ತಿಂಗಳಿಂದ ಬರ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರ? ಹೋಗಿದ್ವಿ ಒಂದ್ಸತಿ, ಅವರು ಅದೇನೋ ಅರ್ಜಿ ಹಾಕಬೇಕು ಅಂತ ಹೇಳಿದ್ದಾರೆ. ಅರ್ಜಿ ಹಾಕೋದಕ್ಕೆ ಒಬ್ಬೊಬ್ರಿಗೆ ಅದೇ ಏನೋ ಪರವಾಗಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇದ್ದವ್ರಿಗಾದರೆ ಕ್ಯೂವಲ್ಲಿ ನಿಂತ್ಕೊಂಡು ಮಾಡಿಸ್ಕೊಬರ್ಬೋದು. ಪ್ರಾಬ್ಲಮ್ ಇರೋರು, ಹೆಲ್ತ್ ಪ್ರಾಬ್ಲಮ್ ಇರೋರು ಕ್ಯೂವಲ್ಲಿ ನಿಂತ್ಕೊಂಡು ಮಾಡಿಸ್ಕೊಬರೋಕ್ಕಾಗಲ್ಲ. ಅದಕ್ಕೆ ಕಂಟಿನ್ಯೂ ಆಗಿ ಅವಾಗಲಿಂದ ಹೆಂಗೆ ಕೊಡ್ತಾ ಇದ್ರೆ ಇವಾಗಲೂ ಹಂಗೆ ಕೊಟ್ಟರೆ ಒಳ್ಳೆ. ಈಗ ಅರ್ಜಿ ಪರಿಷ್ಕರಣೆ ಮಾಡಬೇಕು ಅಂತೇಳಿ ಹೇಳ್ತಿದ್ದಾರೆ CM ಅವರು, ಏನು ಹೇಳ್ತೀರಾ ಅದ್ರ ಬಗ್ಗೆ? ನಾವು ಅರ್ಜಿ ಏನು ಹಾಕಲ್ಲ, ಕೊಟ್ಟರೆ ಕೊಡಲಿ, ಇಲ್ಲಾಂದ್ರೆ ಬಿಡಲಿ. ಬಿಲ್ ನಮ್ಗೆ ಬಂದೇ ಬರುತ್ತೆ 2,000 ರೂಪಾಯಿ. ಎಷ್ಟು ಬರುತ್ತೆ ತಿಂಗಳಿಗೆ? ನಮಗೆ 1,800 2,000 ಬರುತ್ತೆ. ಗೃಹ ಜ್ಯೋತಿಗೆ ನೀವು ಅಪ್ಲೈ ಮಾಡಿದ್ದೀರಾ? ಮಾಡಿದ್ವಿ, ಆಗಿದ್ರೆ ಇದಾಗಿಲ್ಲ. ಈಗ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಿದ್ದಾರೆ. ಈಗ ಅರ್ಜಿ ಪುರಸ್ಕರಣೆ ಮಾಡಬೇಕು, ಹೊಸದಾಗಿ ಅರ್ಜಿ ಹಾಕಬೇಕು ಅಂತಿದ್ದಾರೆ. ನಾವು ಯಾವ ಅರ್ಜಿನೂ ಹಾಕಲ್ಲ, ಏನು ಹಾಕಲ್ಲ, ಅವ್ರು ಕೊಟ್ಟರೆ ಕೊಡಲಿ, ಇಲ್ಲ ಅಂದ್ರೆ ಬಿಡಲಿ ಅಷ್ಟೇ. ಅಲ್ಲ, ತಿಂಗಳಿಗೆ 2,000 ಬಂದರೆ ನಿಮಗೂ ಅನುಕೂಲ ಆಗುತ್ತಲ್ಲ? ಅನುಕೂಲ ಆಗುತ್ತೆ. ನಾವೆಲ್ಲ ಕ್ಯೂವಲ್ಲಿ ಹೋಗಿ ನಿಂತ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲಪ್ಪ. ಏನು ಹೇಳ್ತೀರಾ DK ಅವ್ರಿಗೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇದನ್ನೇ ಕಂಟಿನ್ಯೂ ಮಾಡಲಿ ಅಷ್ಟೇ. ನಾವು ಯಾವ ಅರ್ಜಿನೂ ಹಾಕಲ್ಲ, ಏನು ಹಾಕಲ್ಲ, ಅವ್ರು ಕೊಟ್ಟರೆ ಕೊಡಲಿ, ಇಲ್ಲ ಅಂದ್ರೆ ಬಿಡಲಿ ಅಷ್ಟೇ. ಅಲ್ಲ, ತಿಂಗಳಿಗೆ 2,000 ಬಂದರೆ ನಿಮಗೂ ಅನುಕೂಲ ಆಗುತ್ತಲ್ಲ?
ಅನುಕೂಲ ಆಗುತ್ತೆ, ನಾವೆಲ್ಲ ಕ್ಯೂವಲ್ಲಿ ಹೋಗಿ ನಿಂತ್ಕೊಳ್ಳೋ ಪೇಷನ್ಸ್ ಇಲ್ಲಪ್ಪ. ಈಗಾಗಲೇ ಗೃಹಲಕ್ಷ್ಮಿ ಗೃಹಜ್ಯೋತಿಯ ಸಂಬಂಧ ಜನ ಮಾತನಾಡ್ತಾ ಇದ್ರು. ಬಾಗಲಕೋಟೆಯ ಜನ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಮಾತನಾಡಿರೋದನ್ನ ನೋಡ್ಕೊಂಡು ಬನ್ನಿ. ಸರಿಯಾದ ಫಲಾನುಭವಿಗಳಿಗೆ ಮುಟ್ಟಬೇಕ್ರಿ. ಅದು ಬರ್ತಕ್ಕಂಥ ಯೋಜನೆಗಳ ಮಹಿಳೆಯರಿಗೆ ಐತಿ, ಅದು ಸರಿಯಾಗಿ ಉಪಯೋಗ ಆಗುತ್ತೆ. ಅರ್ಜಿ ಹಾಕ್ರಿ, ಇನ್ನೊಂದು ಮಾಡ್ರಿ ಅಂತಂದ್ರೆ ಏನಾಗ್ತೈತೆ, ಪ್ರತಿ ತಿಂಗಳು ಏನು ಕೊಡ್ತಾರೆ ಅಂತ ಕೊಡಲ್ಲ. ಏನು ಅವ್ರನ್ನ ಎಷ್ಟೋ ಜನ ಕಲ್ಲಾರ್ದಂತ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಕೆಲಸ ಬಿಟ್ಟು ಬೀದಿ ವ್ಯಾಪಾರಸ್ಥರು ಅವರೆಲ್ಲ ಬಿಟ್ಟಲ್ಲಿ ಇದನ್ನ ಮಾಡೋ ಸಮಸ್ಯೆ ಆಗ್ತೈತಿ. ಏನು ಫಲಾನುಭವಿಗಳಿಗೆ ಏನು ಕೊಡ್ತಾರೆ? ನಮ್ಗೆ ಮೊದಲು ಬರ್ತಿದ್ದೀಯಪ್ಪ, ಈಗ ಹೊಟ್ಟೆ ಬರೋದು. ಈಗ ಮತ್ತೆ ಅರ್ಜಿ ಹಾಕನಕತ್ತಾರ್ರಿ. ಹೌದ್ರಾ? ಏನು ಹೆಂಗೆ ಮಾಡ್ತಾರೆ ನೀವು? ಮತ್ತೆ ಮೊದಲು ಕೊಟ್ಟಾರ, ಈಗ ತೆಪ್ಪಣ ಇದು. ಏನ್ ಮಾಡಂತ್ರಿ? ಮಾಡ್ರಿ ಮತ್ತೆ ಹಾಕ್ರಿ ಯಪ್ಪ. ಹಂಗಲ್ರಿ, ನಾ ಈಗ ಹೇಳೋದು ಕರೆಕ್ಟ್. ಸರ್ಕಾರ ಇದ್ದಾರು ಕೂಡೇ ತಗೊಂಡ್ತಾರ, ಅದಕ್ಕೆ ಚೆಕ್ ಮಾಡಕತ್ತಾರ, ಅದ್ರಾಗ ಏನ್ ತಪ್ಪೈತಿ. ಹೌದಲ್ರಿ? ಕೆಲವು ಮಂದಿಗೆ ಬಂದಾವ, ಕೆಲವು ಮಂದಿಗೆ ಬಂದಿಲ್ಲ. ಈಗ ನನ್ ಜೋಡಿ ಕೆಲಸ ಮಾಡಕ್ ಈಗ ಬಂದಾವ್, ನನಗ್ ಬಂದಿಲ್ಲ. ಈಗ 3-4 ತಿಂಗಳಾತ. ಅದಕ್ಕೆ ಎಲ್ಲಿ ಹೋಗಿ ಅರ್ಜಿ ಹಾಕ್ಬೇಕ್ರಿ? ಈಗ ಇದು ಮಾಡಿದ್ದು ಸರಿ ಅಂತ್ರಿ? ನಮ್ಗೇನು ಗೊತ್ತಾಗುದು. ಈಗ ಇನ್ನೊಮ್ಮೆ ಅರ್ಜಿ ಹಾಕಾಕ ನೀವು ಹೆಂಗ್ ಮಾಡ್ತೀರಿ? ನಮ್ಗೇನು ಗೊತ್ತಾಗುದು. ಈಗ ಇನ್ನೊಮ್ಮೆ ಅರ್ಜಿ ಹಾಕಾಕ ನೀವು ಹೆಂಗ್ ಮಾಡ್ತೀರಿ? ನಮ್ಗೆ ಏನ್ ಸಮಸ್ಯೆ ಅಂದ್ರೆ ಪ್ರತಿ ವರ್ಷ ಪ್ರತಿ ರೋಜು ಇದೇ ಕೆಲಸ ಆಗ್ಬಿಟ್ಟಿದೆ. ಈ CM ಚೇಂಜ್ ಆಗಿದ್ರೆ ನಾವು ಕೂಡ ಚೇಂಜ್ ಆಗ್ಬೇಕಾ? ಇಲ್ಲ ಅಂದ್ರೆ ಅಷ್ಟು ಇದು ಇದ್ರೆ ಮನೆಗೆ ಕಳ್ಸ್ರಿ ಆಫೀಸರ್ಗೆ. ನಮ್ಗೆ ಕೆಲಸ ಬಿಟ್ಟು ತಿರ್ಗಾಡಕ್ ಆಗೋದಿಲ್ಲ. 3 ವರ್ಷ ಹಿಂದೆನೆ ಕೊಟ್ಟಿವಿ, ನಾವು ಆವಾಗಲೇ ಕೊಟ್ಟಿದ್ದೀವಿ. ಆ ಕೊಟ್ಟಿದ್ರೆ ಇಷ್ಟು ವರ್ಷ ನೀವು ದುಡ್ಡು ಹಾಕಿದಿರಲ್ಲ, ಅವಾಗ ಕಣ್ಣು ಮುಚ್ಕೊಂಡು ಹಾಕಿದಿರಾ? ಈ ಗೃಹಲಕ್ಷ್ಮಿ ಐತಲ್ಲ, ಅದು ಮೊದಲೇ ಆಧಾರ್ ಕಾರ್ಡ್, ಅದು ಕಾರ್ಡ್, ಇವು ಕಾರ್ಡ್ ಅಂತ ಕೊಟ್ಟಿವಿ. ಅವು ಬರ್ತಿದ್ರು. ಮತ್ತೆ ಗೌರ್ಮೆಂಟ್ ಚೇಂಜ್ ಆಯ್ತಾ? ಇಲ್ಲಲ್ಲವ, ಅದೇ ಗೌರ್ಮೆಂಟ್ ಅಲ್ಲ. ಮತ್ತೆ ಯಾಗ ಆಧಾರ್ ಕಾರ್ಡು ಮತ್ತೆ ಇದು ಅದು ಹೇಳ್ಬೇಕು, ಇದು ಹೇಳ್ಬೇಕಂತ ಬರೀ ಆಫೀಸ್ ಸುತ್ತಾಡ್ಕೊಂತೀರ. ನಾವು ನಮ್ ಬೇರೆ ಕೆಲಸ ಇಲ್ಲ, ದುಡ್ಕೊಂಡ್ ತಿಂಬೋದು ನಾವು. ಬರೀ ಆಫೀಸ್. ಇಷ್ಟು ದಿನ 3 ವರ್ಷ ಇದೇ ಸರ್ಕಾರ ಹೆಣ್ಮಕ್ಳಿಗೆ ಗೃಹ ಯೋಜನೆ ಕೊಟ್ಟು ಬಹಳಷ್ಟು ಸಂತೋಷದಿಂದ ಅವರು ನಮ್ಮಿಂದ ಹೆಣ್ಮಕ್ಳು ಅದು ಮಾಡ್ಕೊಂಡಿದ್ದಾರೆ, ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಇವಾಗ ಯಾಕೆ ಹೊಸ CM ಆದ್ಮೇಲೆ ಈ ಬದಲಾವಣೆಗಳು ಯಾಕೆ? 3 ವರ್ಷ ಕೊಟ್ಟಿದಾರಲ್ಲ, ಅವಾಗ ಅಪ್ಲೈ ಮಾಡುವಾಗ ಎಲ್ಲ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಅವ್ರದ್ದು ಆಧಾರ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತಗೊಂಡೇ ಮಾಡಿದ್ದಾರೆ. ಇವಾಗ ಇದ್ದಂಗಿದ್ದೆ ಈ ಬದಲಾವಣೆ ಯಾಕೆ? ಯಾಕಂದ್ರೆ ಮೊದಲು ಪವರ್ ಟಿವಿಗೆ ನಮಸ್ತೆ. ನಾನು ಹೇಳೋದೇನು ಅಂದ್ರೆ, ಇದು 2000 ಕೊಡ್ತಿರೋದು ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದ್ಯೋ ಇಲ್ಲೋ ಗೊತ್ತಿಲ್ಲ. ಬಟ್ ನನ್ನ ಇಂಟೆನ್ಷನ್ ಏನಂದ್ರೆ, ಮೆಡಿಕಲ್ ಫೆಸಿಲಿಟಿ ಮತ್ತೆ ಎಜುಕೇಶನ್ ಫೆಸಿಲಿಟಿ ಕೊಡ್ಬೇಕಿತ್ತು. ಈ 2000ದಿಂದ ಏನು ಆಗಲ್ಲ, ಅದೇ ಒಬ್ಬ ಜೀವನ ರೂಪ ಆಗತ್ತೆ. ಒಬ್ಬ ಹುಡುಗಂಗೆ, ಬಡ ಹುಡುಗ ಇರ್ತಾನೆ, ಅವ್ನಿಗೆ ಓದಕ್ಕೆ ಇರಲ್ಲ, ಬಟ್ ತುಂಬಾ ಇಂಟೆಲಿಜೆಂಟ್ ಇರ್ತಾರೆ, ಅಂತವ್ರಿಗೆ ಏನಾರು ಮಾಡ್ಬೇಕು. ಮತ್ತೆ ಮೆಡಿಕಲ್ ಫೆಸಿಲಿಟಿ ಎಷ್ಟೋ ಬಡವ್ರಿಗೆ ಒಳ್ಳೊಳ್ಳೆ ಫೆಸಿಲಿಟಿ ಸಿಗ್ತಿಲ್ಲ ಹಾಸ್ಪಿಟಲ್ ಅಲ್ಲಿ, ಅಂತದ್ ಕೊಡಿ ಅಂತ ನಾನ್. ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಗೃಹ ಒಡತಿಗೆ ಸಂಬಂಧಪಟ್ಟಿದ್ದು. ಆದ್ರಿಂದ ಎಲ್ಲಾ ಹೆಣ್ಮಕ್ಳಿಗೂ ಅದನ್ನ ಕೊಟ್ರೆ ಒಳ್ಳೇದೇ. ಆದ್ರೆ ಇನ್ನೇನ್ ಮಾಡ್ಬೇಕು ಅಂತಂದ್ರೆ, ಪ್ರತಿಯೊಂದು ಮನೆಗ್ ಬಂದು ಅವ್ರ ಮನೆ ಸ್ಥಿತಿ ಹೇಗಿದೆ ಅದನ್ನ ನೋಡಿ ಮಾಡುವಂತದನ್ನ ಮಾಡ್ಬೋದು ಸರ್ಕಾರ. ಆದ್ರೆ ಅದನ್ನ ಮಾಡಲ್ಲ. ಸುಮ್ನೆ ಬರ್ತಾರೆ, ಎಲ್ಲ ಕೇಳ್ಕೊಂಡು ಹೋಗ್ತಾರೆ. ಮನೆ ಪರಿಸ್ಥಿತಿ ನೋಡಿದಾಗ ಗೊತ್ತಾಗುತ್ತೆ. ಇವ್ರು BPL ಕಾರ್ಡ್ ಅಂದಾಗ ಗೊತ್ತಾಗುತ್ತೆ ಏನ್ ಸ್ಥಿತಿ ಇದೆ ಅಂತ. ಅದನ್ನ ಪರೀಕ್ಷೆ ಮಾಡಲ್ಲ. ಸುಮ್ನೆ ಬರ್ತಾರೆ, ಬರ್ಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಓಟಿಗೆ ಹೆಂಗ್ ಮಾಡ್ತಾರೋ ಅದೇ ರೀತಿ ಇದಕ್ಕೂ ಸ್ಕ್ಯಾನ್ ಮಾಡಿ ಒಂದು 5-6 ರೂಪಾಯಿ ಬೈಂದಾವ್ ನೋಡ್ರಿ. 2,000 ಸಾವಿರ ಆ ಥರ ಬೇಕು. ಈ ತಿಂಗಳದಾಗ ಬಂದಿಲ್ಲ. ಉಪಯೋಗ ಆಗಾಕದಿತ್ತು ಬಿಡ್ರಿ. ಅದೇನಿಲ್ಲ, ಏನು ಮಾಡೋದು? ನಮ್ಮ ದವಾಖಾನೆ ಮೇಲೆ ಐತೈತಿ. ನನಗನೆ ದವಾಖಾನೆ ಮೇಲೆ ಐತೈತಿ. ಒಟ್ಟಿಗೆ ಕಾಳ್ಕೊಂಡು ತಿನ್ನೋದು, ದವಾಖಾನೆ ನೋಡ್ಕೋಬೇಕು, ಎಲ್ಲ ಥರಾಗ ಇರಲ್ಲ. ಮಕ್ಕಳ ತ ಲೆಕ್ಕದಾಗ ಇಲ್ಲ. ಅವ್ರ ಅರ್ಜಿಯನ್ನು ನಾವು ಮಾಡಿಲ್ಲ, ಬಿಟ್ಟಿಲ್ಲ. ಅದನ್ನ ಮಾಡಲಪ್ಪ. ಸಂತಿ ಪೈತಿ ಇದಲ್ಲ ಮಧ್ಯಾಹ್ನ ಐತಿ 400 ಸಂತಿ ಮಾಡಿದೇವು ಮಧ್ಯಾಹ್ನ. ಅದು ಬರ್ರಕ್ಕೆ ಹಾಕುದ, ಬರಕದ ನಾವ್ ಯಾಕೆ ಹಾಕುದ? ಹೆಂಗನ ಹಾಕಂದ್ರೆ ಹಾಕ್ತೇವಲ್ಲ. ನಮ್ಗೇನು ಗೊತ್ತಲ್ಲಪ್ಪ. ಅದ ನಮ್ಗೇನು ಗೊತ್ತ? ಕರ್ದ್ರಿ ಏನೋ ಗೊತ್ತ, ನೀವು ಮಾಡಿದ್ರೆ ಕೇಳ್ದೆ. ಎಲ್ಲ ಹೆಂಗೆ ಬರ್ದ ಹಂಗೆ ಬರಲ್ಲ. ಮಧ್ಯಾಹ್ನ ಓಡ್ಸಾಡ್ಸ್ಬೇಡ್ರಿ ನಮ್ಮ ಮಧ್ಯಾಹ್ನ. ನಾವು ಸಂತಿ ಮಾಡೋದ್ರಿ, ಹುಡುಗರು ಸಾಲಿಗೆ ಫೀ ಕಟ್ಟೋದ್ರಿ, ಮತ್ತು ಲಾಗುಡಿ ತರೋದ್ರಿ ಹೊಲಕ್ಕೆ. ಇದರ್ಲಿ ಅರ್ಜಿ ನಮ್ಗೆ ಎಲ್ಲಿ ಹಾಕೋದು ಭೀ ಗೊತ್ತಿಲ್ರಿ. ಮತ್ತು ನಾವು ಎಲ್ಲಿ ಬರೋಲ್ರಿ. ನಮ್ಗೆ ಎಲ್ಲಿ ಓಡಿಸಾಡಕ್ಕೆ ಬರೋದಿಲ್ಲ. ನಮ್ಮ ಕಾಲು ಭೀ ನಡ್ಯಾಕೆ ಬರೋಲ್ಲ. ತಿಂಗಳ ಆಗ್ತಾವ್ರಿ. ಆಗ್ತಾವು. ಈಗ ನಮ್ಗೇನು ಮೊದಲಿಗೆ ತಿಂಗಳ ಕೊಡ್ತಾರೆ, ನಮ್ಗೆ ಹಿಂಗೆ ಬೇಕ್ರಿ.
ನಮಗೇನು ಇದು 2 ತಿಂಗಳಿಗೆ ಏನು ಅಪ್ಲಿಕೇಶನ್ ಈಗ ಬೇರೆ ಬೇರೆ ಮಾಡತ್ತಾರ, ನಮಗೇನು ಇದು ನಡೆದಿಲ್ಲ ರೀ, ನಮ್ಗೆ ಗೊತ್ತಾಗೋದಿಲ್ಲ. ನಾವು ದಿನ ದುಡ್ಡು ತಿನ್ನೋರು ಹೋಟೆಲ್ನಾಗ ರೀ. ನಮ್ಗೆ ಹುಡುಗರಿಗೆ ಸಾಲಿಗೆ ನಮ್ಗೆ ಸಂತಿ ದವಾಖಾನೆ ಇದು ನಡೆದೈತೆ ರೀ. ನಮ್ಗೆ 2 ಸಾವಿರ ನಮಗೇನು ಇದನ್ನು ಮಾಡ್ಕೊತ ಹೋದ್ರೆ ಸಾಕ್ರಿ. ದಯವಿಟ್ಟು ನಾವು ಕೈ ಮುಗಿತೇನೆ, ನಮ್ಗೆ ಹಿಂಗೆ ಬೇಕು ರೀ 2 ಸಾವಿರ. 3 ವರ್ಷಗಳ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಆಗಿನ ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರಿಗೆ ಕಾಂಗ್ರೆಸ್ ಬಹುಮತ ಪಡಿತೈತಿ ಅಂತಕ್ಕಂಥ ಭರವಸೆ ಇದ್ದಿದ್ದಿಲ್ಲ. ಸುಮ್ಮನೆ ಏನೋ ಒಂದು ದಿಢೀರಾಗಿ ಆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಅವರು. ಜನ ಅದನ್ನು ನಂಬಿ ಅವ್ರಿಗೆ ವೋಟ್ ಕೊಟ್ಟರು, 136 ಸೀಟ್ ಕೊಟ್ಟರು. ಅದ್ರ ತಕ್ಕಂತೆ ಸಿದ್ದರಾಮಯ್ಯನವರು ಕೂಡ ಆ ಗ್ಯಾರಂಟಿಗಳನ್ನು ಜಾರಿ ಕೂಡ ಮಾಡಿದರು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಯನ್ನು ಕೊಟ್ಟು ನಾವು ಇಡೀ ದೇಶದಲ್ಲೇ ಒಳ್ಳೆಯ ಯೋಜನೆಯನ್ನು ತಂದೆವು ಅಂತೇಳಿ ಏನು ಅತ್ಯಂತ ಅಹಂಕಾರ ಪಡ್ತಿರ್ತಕ್ಕಂಥದ್ದು, ಶಬಾಷ್ಗಿರಿ ಪಡ್ತಿರ್ತಕ್ಕಂಥದ್ದು ಮಾಡ್ತಿರ್ತಕ್ಕಂಥದ್ದು 2.5 ವರ್ಷ ಆದ ನಂತರ ಅವ್ರಿಗೆ ಗೊತ್ತಾಗ್ಲಕ್ಕತ್ತದೆ. ಅಭಿವೃದ್ಧಿ ಸಲುವಾಗಿ ಏನೂ ಹಣ ಖರ್ಚು ಮಾಡಲಾರ್ದೇ ಗ್ಯಾರಂಟಿ ಸಲುವಾಗಿ ಖಜಾನೆಯನ್ನು ಖಾಲಿ ಮಾಡಿದಕ್ಕಾಗಿ ಈಗ ಹೊಸ ಮುಖ್ಯಮಂತ್ರಿ ಬಂದು ಅವ್ರ ಗ್ಯಾರಂಟಿ ತಗೊಂಡು ನಾವು ಏನು ಮಾಡೋಣ? ಜನರಿಗೆ ಆಶಾ ಹಚ್ಚಿ ಓಟ್ ತಗೊಂಡು ಸರ್ಕಾರ ಅಂತೂ ಮಾಡ್ಯಾರ. ಆದ್ರೆ ಈಗ ಅದು ತೆಗಿತಾರೋ ಬಿಡ್ತಾರೋ ಅನ್ನೋದು ಅವ್ರಿಗೆ ಬಿಟ್ಟದ್ದು. ಕ್ವಾಟ್ರ ಬಡವರಿಗೆ ಚಲೋ ಆಗ್ತದ, ಕ್ವಾಟಿಲ್ಲ ಅಂದ್ರೆ ಇವ್ರು ಬರೋಬ್ಬರಿ ಗದ್ದು ಕೊಡ್ತಾರ. ಆದ್ರೆ ಇಷ್ಟೇ ಮುಂದೆ ಯಾವಾಗೇ ಬರಲಿ ಚುನಾವಣೆ, ಕಾಂಗ್ರೆಸ್ಗಂತೂ ಜನ ಈ ರೊಕ್ಕ ತಗೊಂಡವ್ರ ವಿಷಯದಲ್ಲಿ ರಾಜ್ಯ ಸರ್ಕಾರದ ದ್ವಂದ್ವ ನೀತಿ ಇವತ್ತು ಅನುಸರಿಸ್ತಾ ಇದೆ. ಒಂದು ಕಡೆ ಭಾರತ ಸರ್ಕಾರ, ಭಾರತ ಚುನಾವಣಾ ಆಯೋಗ ತೆಗೆದುಕೊಂಡಂಥ ಮತಪಟ್ಟಿಯ ಪರಿಷ್ಕರಣೆ ಅದಕ್ಕೆ ವಿರೋಧ ಪಡ್ತಾರೆ. ಅಲ್ಲಿ ಕೊಟ್ಟು ಮತದಾರರು ಇರಬಹುದು, ತೀರಿಕೊಂಡಂಥ ಮತದಾರರು ಇರ್ಬೋದು, ಅವರನ್ನು ತೆಗೆದುಹಾಕುವಂಥ ಶುದ್ಧವಾದಂಥ ಒಂದು ಮತದಾನ ಪಟ್ಟಿ ಇವತ್ತು ಪರಿಷ್ಕರಣೆ ಮೂಲಕ ಆಗ್ತದೆ. ಅಲ್ಲಿ ಲೋಪ ಆಗಲ್ಲ. ಅದೇ ರೀತಿ ತಾವು ಇವತ್ತು ಭಾಳ ನೋವಿನ ಸಂಗತಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ್ದು. ಯಾಕಂದ್ರೆ ಚುನಾವಣೆ ಗೆಲ್ಲಕ್ಕೆ ಗ್ಯಾರಂಟಿ ಅಂತ ಹೇಳ್ಕೊಂಡು ಮತದಾನ ತೊಗೊಂಡ್ರು. ಇವತ್ತು ಗ್ಯಾರಂಟಿಯನ್ನೆಲ್ಲ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಹೇಳಿದ್ರೆ ನಿಜವಾಗಿ ಕೂಡ ನಾಚಿಕೆಗೇಡಿನ ಸಂಗತಿ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಅಂತ B.Y. ವಿಜಯೇಂದ್ರ ಭಾಳ ಚಂದ ಯಾರು ಇವತ್ತು ಅದು ಗ್ಯಾರಂಟಿ ಲಕ್ಷ್ಮಿ ಮೇಲೆ ಅದು ಮತದಾನ ಲಕ್ಷ್ಮಿ ಅಂತ ಅಂದ್ರೆ ಹೋಟಿಗಾಗಿ ಲಕ್ಷ್ಮಿಯನ್ನು ತಯಾರು ಮಾಡಿದವರು. ಇಂಥ ಒಂದು ನೀಚ ಸರ್ಕಾರ ಇವತ್ತು ಖರ್ಚಿಗೆ ಮಕ್ಕಳು ಉಪ್ಪು ಎಣ್ಣೆ ಹಂಗ ಮಾಡ್ಕೊಂಡು ಹಿಂಗ್ ಕಾಲ ತೊಟ್ಟಿದ ಈಗ ತಾಡಕದ ನೋಡಪ್ಪ. ಅದರಿಂದ ನಮ್ಗೆ ಉಪಯೋಗ ಆಗಿದ್ದು. ಹಾಕ್ತಿವಪ್ಪ ಏನು ಅಂತ ಹೇಳ್ಕೊಟ್ರೆ ಅದು ಹಾಕ್ತಿವಿ. ಇಂಥದ್ ಮರದಲ್ಲಿ ಮಾಡಿ ಅಂದ್ರೆ ಹಂಗ ಮಾಡ್ತೀವಿ ನಾವು. ಅದು ನಮ್ಗೆ ಬೇಕು ಅದಕ್ಕೆ ಹಾಕ್ತಿವಿ. ಈಗ ಅರ್ಜಿ ಹಾಕಿ ಅಂತಂದ್ರೆ ಆಮೇಲೆ ಬಾಯ್ಬಿಟ್ಟು ಕೊಡಿ ಅನ್ನೋದು ಅವೆಲ್ಲ ತಪ್ಪಲು. ಬಾಯ್ಬಿಟ್ಟು ಕೊಡಿ ಅಂದ್ರೆ ಹೋಗಿ ತಿಂಗಳು ಕೊಡಿ ಬೆಟ್ ಕೊಡಕ್ಕದ್ದಪ್ಪ. ಈಗ ಹೆಂಗೆ ಬತ್ತಿತ್ತು ಹಂಗೆ ಬಂದರೆ ದುಡ್ಡು ಸರಿ. ಸಿದ್ದರಾಮಯ್ಯ ಇದ್ದಾಗ ಹೆಂಗೆ ಬತ್ತಿತ್ತು ಹಂಗೆ. ಈಗ D.K. ಶಿವಕುಮಾರ್ ಆದ್ರೂ ಅಂದ್ಬಿಟ್ಟು ಆ ಅರ್ಜಿ ಹಾಕಿ ಅಂತಂದ್ರೆ ಬರೋದಿಲ್ಲ ಅಂತಂದ್ರೆ ಯಾರೇನು ಮಾಡಂಗಿದ್ದಪ್ಪದ ಅವರೇ ಸರಿಪಡಿಸ್ಕೋಬೇಕು. ಈಗ ಎಲೆಕ್ಷನ್ ಆಗಗಂಟ ಓಟ್ ಹಾಕೋಗಂಟ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರು. ಈಗ ಓಟ್ ಆದ ಗೆದ್ಮೇಲೆ ಒಬ್ಬರು ಮುಖ್ಯಮಂತ್ರಿ ಆದಮೇಲೆ ಒಂದು, ಇನ್ನೊಬ್ಬರು ಮುಖ್ಯಮಂತ್ರಿ ಆದಮೇಲೆ ಒಂದು ಕೇಳಿದ್ರೆ. ಇನ್ನೊಂದೇನಂದರೆ ಗೃಹಲಕ್ಷ್ಮಿ ಮುಂಚೆಯಿಂದನೂ ಬಂದಿಲ್ಲ. ಆಲ್ರೆಡಿ ಪ್ರತಿ ತಿಂಗಳು ಇದುವರೆಗೆ ಮಾಡಿದ್ದೇನಾದ 1 ತಿಂಗಳನ್ನು ಕರೆಕ್ಟಾಗಿ ಬಂದಿಲ್ಲ. ಇಲ್ಲೇ ಬೇಕಾದಷ್ಟು ಪ್ರಾಬ್ಲಮ್ ಇದೆ. 5 ಗ್ಯಾರಂಟಿ ಕೊಟ್ಟಲ್ಲಿ 1 ಗ್ಯಾರಂಟಿ ಇದುವರೆಗೂ ನಮಗೂ ತಲುಪಿಲ್ಲ. ಮತ್ತು ನೆಕ್ಸ್ಟ್ ಏನು ಇವಾಗ ಇವರು ಮುಖ್ಯಮಂತ್ರಿ ಆದರು, ಅವರು CM ಆದರು ಅಂತೇಳಿ ನಾವು ಬೇರೆ ಬೇರೆ ಅಪ್ಲಿಕೇಶನ್ ಹಾಕಂದ್ರೆ ಮತ್ತೆ ಟೈಮ್ ಆಗೇ ಆಗುತ್ತಲ್ಲ. ಅದು ಆ ಟೈಮ್ ಆದಾಗ ದುಡ್ಡು ಹೋಗುತ್ತಾ ಹೆಣ್ಮಕ್ಳದು. ಇವ್ರು ಏನಂತಾರ, ಇಲ್ಲಮ್ಮ ನೀವು ಅಪ್ಲಿಕೇಶನ್ ಹಾಕಿ ದುಡ್ಡು ಕಳಿಸ್ತೀವಿ ಅಂತ. ಈಗೇನು ಹೊಸ ಆದೇಶ ಹೊರಡಿಸಿದ್ದಾರೆ, ಅರ್ಜಿ ಸಲ್ಲಿಸ್ಬೇಕು ಅಪ್ಲಿಕೇಶನ್ ಗೃಹಲಕ್ಷ್ಮಿಗೆ ಅಂತಂದೇಳಿ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತಂದು ನಾವು ಅವರಲ್ಲಿ ಪ್ರಶ್ನೆ ಮಾಡ್ತೀವಿ. ಹೊಸ ಮುಖ್ಯಮಂತ್ರಿ D.K. ಶಿವಕುಮಾರ್ ಯಾಕೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅದು ಕೊಟ್ಟಿರೋ ಡಾಟಾಗಳೆಲ್ಲ ಎಲ್ಲಿಗೆ ಹೋದ್ವು, ಏನಾಯಿತು ಅದನ್ನೆಲ್ಲ ಯಾರು ಕೇಳೋರಿಲ್ವಾ? ಮಹಿಳೆಯರಿಗೆ ಬರೀ ಇರಲಾರ್ದನ್ನ ಈಗ ಅರ್ಜಿ ಸಲ್ಲಿಸ್ರಿ ಅಂತಾರೆ. ಅದು 5-6 ತಿಂಗಳು ಅರ್ಜಿ ಸಲ್ಸಕ್ಕೆ ಅಪ್ಲಿಕೇಶನ್ ಅದೆಲ್ಲ ಆಗ್ಲಿಕ್ಕೆ ಅಂತೇಳಿ 5-6 ತಿಂಗಳು ಹಿಂಗೆ ಮುಂದೂಡ್ತಾರೆ. ನಮ್ಮ ಹೆಣ್ಮಕ್ಳು ಏನೋ ಒಂದು ಆಸೆ ಇಟ್ಕೊಂಡು ಕುಂತಿರೋರಿಗೆ ಈ ಥರ ಆಸೆ ಹುಡ್ಸಿ ತಮ್ಮದು ಓಟ್ ಬೇಕು ಅನ್ನೋದು ಸಲುವಾಗಿ ಇರಲಾರ್ದನ್ನ ಹೇಳಿ ಹೆಣ್ಮಕ್ಳ ಮೈಂಡ್ ಡೈವರ್ಟ್ ಮಾಡ್ತಿರೋ ಈ ಸರ್ಕಾರಕ್ಕೆ ನಾಚಿಕೆ ತೊಂದರೆ ಆಗಿದೆ. ಯಾಕೆಂದರೆ ಇವತ್ತಿನ ದಿನ ಏನು ತಾಲೂಕು ಆಫೀಸಿಗೆ ಹೋಗಿ ನೋಡಿದ್ರೆ ಜನರು ಪರದಾಡದೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತರೋದಕ್ಕೆ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ತರೋದಕ್ಕೆ ನಿನ್ನೆ ನಾನು ಹೋದರೆ ಸುಮಾರು ಒಂದು 100 ಜನ ನಿಂತ್ಕೊಂಡಿದ್ದಾರೆ. ಅಲ್ಲಿ ಸರ್ವರ್ ಬೇರೆ ಸಮಸ್ಯೆ. ಸರ್ವರ್ ಇಲ್ಲದೇ ಅವ್ರು ಏನು ಮಾಡೋಕ್ಕಾಗತ್ತೆ? ನೀವು ವಿದಿನ್ ಟೈಮಲ್ಲಿ ಹೆಂಗೆ ಕೊಡೋಕ್ಕಾಗತ್ತೆ ಅವ್ರು ಡಾಕ್ಯುಮೆಂಟನ್ನು? ಇವರೇನು 90 ದಿನದಲ್ಲಿ ಪೂರ್ತಿ ವೆರಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಖಂಡಿತ ಇದು ಸಾಧ್ಯ ಇಲ್ಲದೆ ಇರೋವಂಥದ್ದು. ಅವ್ರು ಏನು ಮೊದಲು ಅವರು 5 ಗ್ಯಾರಂಟಿ ಅಂತ ಸಿದ್ದರಾಮಯ್ಯ ಅವರು D.K. ಶಿವಕುಮಾರ್ ಘೋಷಣೆ ಮಾಡಿದರು. ಅದೇ ಸದ ಜನ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ತೊಗೊಳಕ್ಕೆ ಮಾಡಿದ್ರು. ಈಗ ಹೊಸ ಮುಖ್ಯಮಂತ್ರಿ D.K. ಶಿವಕುಮಾರ್ ಬಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಕೆಲವರೆಲ್ಲ ಹೊರಗಡೆದವರು, ಕರ್ನಾಟಕ ಬಿಟ್ಟು ಹೊರಗಡೆದವರೆಲ್ಲ ತೊಗೊಳ್ತಾ ಇದ್ದಾರೆ. ಇದಕ್ಕೆ
ಪರಿಶೀಲನೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವರು ಹೆಣ್ಮಕ್ಳು ಇರ್ತಾರೆ, ಕೆಲವರು ಓದಿಲ್ಲ, ನಮಗೆ ಗೊತ್ತಿಲ್ಲ, ಕೆಲವರು ಸೈಬರಿಗೆ ಹೋದ್ರೆ ತಮ್ಮ ಕೊಡೋಕೆ ಬರೋಲ್ಲ, ಬಿಜಿ ಇದೆ ಅದಿದೆ ಅಂತಾರೆ. ನಾವು ಯಾವ ರೀತಿ ಮಾಡಬೇಕು ಅಂತ ನಮಗೆ ಕೇಳ್ತಾರೆ. ಸರ್ಕಾರ ಮಾಡ್ತಿರೋದು 50-50 ಸರಿ ಇಲ್ಲ. ಈಗ ಸ್ಟಾರ್ಟಿಂಗ್ ಅವರು 5 ಗ್ಯಾರಂಟಿ ಎಲ್ಲ ಹೊಸದಾಗಿ ರೆಕಾರ್ಡ್ ಕೊಡಬೇಕು ಮತ್ತು ಈ ತಂಬು ಏನೋ ಕೊಡಬೇಕಂತ ಕೇಳ್ತಾ ಇದ್ದಾರೆ. ಈ ಒಂದು ಸರಿ ಮಾಡಿದ್ದನ್ನೇ ಇರುತ್ತೆ ಎಲ್ಲ ಡಾಕ್ಯುಮೆಂಟ್. ಇವಾಗ ಎಲ್ಲೇ ಹೋದ್ರೂ ಒಂದು ಡಾಕ್ಯುಮೆಂಟ್, ಫೋನ್ ನಂಬರು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರ್ತದೆ, ಮತ್ತು ಪಾಸ್ಬುಕ್ ಎಂಟ್ರಿ ಇರುತ್ತೆ, ಎಲ್ಲ ಲಿಂಕ್ ಇರ್ತದೆ. ಅದನ್ನು ಹಿಡ್ಕೊಂಡು ಇವರು ಮಾಡ್ಬೋದು. ಯಾರು ಸತ್ತೋಗಿದ್ದಾರೆ ಅದೋಗಿದೆ ಅಂತ ಹೇಳಿದ್ರೆ ಅದು ಜನನ ಮಹಿಳೆಯರು ಸಹ ಶಕ್ತಿ ಯೋಜನೆಯಲ್ಲಿ ಫ್ರೀ ಪ್ರಯಾಣ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಭಾಳಷ್ಟು ಜನ ಇವತ್ತು ಐ ಟಿ ರಿಟರ್ನ್ಸ್ ಮಾಡಿದಂಥವರು, ಅವರ ಯಜಮಾನರು ಐ ಟಿ ರಿಟರ್ನ್ಸ್ ಮಾಡಿರ್ತಾರೆ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಇವೆಲ್ಲವನ್ನು ಪರಿಷ್ಕರಣೆ ಮಾಡಿ ಫ್ರೆಶ್ ಆಗಿ ಇವರು ಪವರ್ ಟಿವಿ ಮಾಡಿದ ಗ್ರೌಂಡ್ ರಿಪೋರ್ಟ್ನಲ್ಲಿ ಇಷ್ಟೊತ್ತು ಸ್ಥಳೀಯರು ಮಾತನಾಡ್ತಾ ಇದ್ದದನ್ನು ಗಮನಿಸ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮರುಪರಿಶೀಲನೆ ಮಾಡಬೇಕು, ಸದ್ಯದ ಮಟ್ಟಿಗೆ ಫಲಾನುಭವಿಗಳಿಗೆ ಸೌಲಭ್ಯ ನಿಲ್ಲೋದಿಲ್ಲ ಅನ್ನೋದಾಗಿ ಕೂಡ ಹೇಳಿದ್ದಾರೆ. ಒಟ್ನಲ್ಲಿ ಮಧ್ಯಮ ವರ್ಗದವರಿಗೆ, ಬಡವರಿಗೆ, ಮಹಿಳೆಯರಿಗೆ ಸೌಲಭ್ಯ ಸಿಗಲಿ, ಆನ್ಲೈನ್ನಲ್ಲಿ ಯಾವುದೇ ಸಮಸ್ಯೆಗಳ ಆಗದೆ ಇರಲಿ ಅನ್ನೋದೇ ಪವರ್ ಟಿವಿಯ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.